ಬಾಳಗಂಡಲ್ಲಿ ಗ್ರಾಮದ ಶ್ರೀ ಆದಿನಾರಾಯಣ ಸ್ವಾಮಿ ರಥ ಉತ್ಸವ ಡ್ರಾಮಾ ಕಾರ್ಯಕ್ರಮಕ್ಕೆ ಬಂದಂತ ಭಕ್ತಾರ್ಥ ವರ್ಗ, ಅಣ್ಣ ತಮ್ಮರ್ಕ, ಅಕ್ಕ ತಂಗಿರ್ಕ, ಕಲಾವೇದಿಕರ್ಕ, ಡ್ರಾಮಾ ಮಾಸ್ಟ್ರು, ತಪಲಾ ಮಾಸ್ಟ್ರು, ಹಾರ್ಮೋನಿ ಮಾಸ್ಟ್ರು, ಮತ್ತೆ ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆಯಲ್ಲಿ ಬಂದಂತ ನಮ್ಮ ಕಲಕಂಡಲ್ಲಿ ಎಕ್ಸ್ಪ್ರೆಷನ್ ಕೃಷ್ಣಪ್ಪನವ್ರಕ, ನಮ್ಮ ಶಿವಶಂಕರಪ್ಪನವ್ರಕ, ವೈಸ್ ಪ್ರೆಸಿಡೆಂಟ್ ವೆಂಕಟಾಚಲ ಬರಿ ಅವ್ರಕ, ರಾಜು ಅವ್ರಕ, ಕೌನ್ಸಿಲರ್ ಪ್ರಶಾಂತ್ ಅವ್ರಕ, ಮಂಜು ಅವ್ರಕ, ಫಿಲಿಪ್ಸ್ ಅವ್ರಕ, ನಿರ್ಮೇಶ್ ಅವ್ರಕ, ಮತ್ತೆ ಬಂದಿದ್ದ ಈ ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರು ಕೂಡ ನನ್ನೊಂದು ಧನ್ಯವಾದಗಳು. ಆ ಕಾಲದಲ್ಲಿ ನ್ಯಾಯ ನೀತಿ ಧರ್ಮ ಅನ್ನೋದಿತ್ತು. ಆ ನ್ಯಾಯ ನೀತಿ ಧರ್ಮ ಅನ್ನೋದನ್ನ ಡ್ರಾಮಾ, ಕೇಳಿಕೆ, ನಾಟಕದ ಮೂಲವಾಗ ಈ ಕಾಲದ ಈ ಕುರ್ಕ ತಲುಪಿಸ್ತಾ ಇದ್ರು. ಇವಾಗ ಸಿನಿಮಾ ಬಂದ್ಬಿಡ್ತು. ಸಿನಿಮಾ ಬಂದ್ಮೇಲೆ ನಾಟಕ, ಕೇಳಿಕೆ, ಡ್ರಾಮಾ ಎಲ್ಲ ಹೋಯ್ತು. ರಾಮಾಯಣ ಏನು, ಮಹಾಭಾರತ ಏನು, ಕುರುಕ್ಷೇತ್ರ ಏನಂದೆ ಈ ಕಾಲದ ಯುವಕರು ಗೊತ್ತಾಗಲ್ಲ. ರಾಮರ ಯಾರು, ಲಕ್ಷ್ಮಣ ಯಾರು, ಸೀತಾ ಯಾರು ಅಂತ ಗೊತ್ತಾಗಲ್ಲ. ಅದೇ ತರ ಅಜಿತ್ ಯಾರು ಹೇಳ್ತಾರೆ, ನಾಳೆ ಯಾವ ಸಿನಿಮಾ ರಿಲೀಸ್ ಆದಂತೆ ಹೇಳ್ತಾರೆ. ಹಂಗೆ ಕಾಲ ಮಾರಿತ್ತು. ಹಂಗಿರೋವಾಗ ನಮ್ಮ ಪೂರ್ವ ಕಾಲದ ಈ ಪುರಾಣಗಳು ಪೂರ್ತಿನೂ ಈ ಕಾಲದ ಯುವಕರು ತಲುಪಿಸ್ಬೇಕಂದ್ರೆ ನಾವು ಅಲ್ಲಿ ಕೂಡ ಈ ತರ ಡ್ರಾಮಾ, ನಾಟಕ, ಕೇಳಿಕೆಲ್ಲ ನಡೆಸಬೇಕು. ನಾನು ಕೂಡ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಇವತ್ತು ಒಂದು ಚಿತ್ರ ತೆಗೆದೆ, ಸರ್ಕಾರ 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಅದೇ ತರ ಡ್ರಾಮಾ, ನಾಟಕಗಳು ಕೂಡ ಸರ್ಕಾರ ಸಹಕಾರ ಮಾಡ್ಬೇಕಂತೇಳಿ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀರಿ. ಅದೇ ಅಲ್ದಿರ ಗೌರ್ಮೆಂಟ್ ಉದ್ಯೋಗಸ್ಥರು 60 ವರ್ಷ ಆಗಿದೆ, ಅವ್ರ ಸರ್ಕಾರ ಪೆನ್ಷನ್ ಕೊಡ್ತಾರೆ ಸಾಯ ಗಂಟ. ಅದೇ ತರ ಕಲಾವೇದಿಕರು ಕೂಡ 60 ವರ್ಷ ಮ್ಯಾಗೆ ಅದೇ ಬರೀ 1000 ರೂಪಾಯಿ ಕೊಡ್ತಾರೆ. 1000 ರೂಪಾಯಿ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ. ಒಂದು 10,000 ರೂಪಾಯಿನ ಪೆನ್ಷನ್ ಕೊಡ್ಬೇಕಂತ ಕೂಡ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಈ ತರ ನಮ್ಮ ಪೂರ್ವ ಕಾಲದ ಪುರಾಣಗಳು ಪ್ರಾಣದೋடு ಇರ್ಬೇಕಂದ್ರೆ ಬರೋ ಕಾಲದಲ್ಲಿ ಕೂಡ ನಾವು ಗ್ರಾಮಕ್ಕ ಇಂಥ ಡ್ರಾಮಾಗಳು, ಹರಿಕಥೆಗಳು, ಅದೇ ತರ ನಾಟಕಗಳು ನಡೆಸಬೇಕಂತ ಕೇಳ್ಕೊಂತ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ಕೊಂತೀನಿ. ಧನ್ಯವಾದಗಳು. ರಾಮಚಂದ್ರನವರಿಗೆ ನಮ್ಮ ಎಲ್ಲ ಕಲಾವಿದರ ಪರವಾಗಿ ಧನ್ಯವಾದಗಳು ತಿಳಿಸ್ತೇವೆ. ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು ಆದಿನಾರಾಯಣ ಸ್ವಾಮಿ ಕೃಪಾಪೋಷ ನಾಟಕ ಮಂಡಳಿಯವರ ಪರವಾಗಿ. ಫೋನ್ ಕೊಡ್ತೀನಿ, ವಿಡಿಯೋ ಮಾಡ್ರಿ, ಸ್ಟ್ಯಾಂಡ್ ಕೊಡ್ತೀನಿ. ನಮ್ಮ TR ಅಣ್ಣನವರಿಗೆ ಸ್ಪೋರ್ಟ್ಸ್ ಕಡೆಯಿಂದ ಒಂದು ಪುಟ್ಟ ಶೀಲ್ಡ್ ಅನ್ನು ಕಳಿಸಿದ್ದಾರೆ, ದಯವಿಟ್ಟು ಸ್ವೀಕಾರ ಮಾಡಬೇಕು.